ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. 2026 ಈ ವರ್ಷ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ, ಅಮಾವಾಸ್ಯೆ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯುಗಾದಿಗಿಂತಲೂ ಮುಂಚೆ ಬರುವ ಅಮಾವಾಸ್ಯೆಯನ್ನು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ಆಚರಿಸುತ್ತೇವೆ. ಈ ಅಮಾವಾಸ್ಯೆ ಕಳೆಯುತ್ತಾ ಇದ್ದ ಹಾಗೆ ನಮಗೆ ಹೊಸ ವರ್ಷ ಆರಂಭವಾಗುತ್ತದೆ. ಯುಗಾದಿ ಹಬ್ಬವನ್ನು ತುಂಬ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡುತ್ತೇವೆ. ಯುಗಾದಿ ಅಮಾವಾಸ್ಯೆ ಯಾವ ದಿನ ಬಂದಿದೆ ಎಂದು ನೋಡೋಣ. ಯುಗಾದಿ ಅಮಾವಾಸ್ಯೆ ಮಾರ್ಚ್ 19 ಗುರುವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಎಂದು ತಿಳಿಯೋಣ. ಅಮಾವಾಸ್ಯೆ ತಿಥಿ ಮಾರ್ಚ್ 18ನೇ ತಾರೀಕು ಬುಧವಾರ 8:25 ಆರಂಭವಾಗಿ ಮರುದಿನ ಬೆಳಿಗ್ಗೆ ಗುರುವಾರ 6:52 ಮುಕ್ತಾಯವಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ 18ನೇ ತಾರೀಕು ಅಮಾವಾಸ್ಯೆ ಇದ್ದರೂ ಕೂಡ ಸೂರ್ಯ ಉದಯೋತ್ಸವ ತಿಥಿ ಮಾರ್ಚ್ 19ನೇ ತಾರೀಕು ಬಂದಿರುವುದರಿಂದ ಯುಗಾದಿ ಅಮಾವಾಸ್ಯೆ ಪೂಜೆ 19ನೇ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ. ಅಮಾವಾಸ್ಯೆ ಪೂಜೆ ಯಾವ ದಿನ ಮಾಡಬೇಕೆಂದರೆ ಮಾರ್ಚ್ 19 ತಾರೀಕು ಗುರುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಬೇಗ ಸಾಧ್ಯವಾಗಿಲ್ಲ ಎಂದರೆ ಬೆಳಿಗ್ಗೆ 6:15 ಒಳಗಡೆ ಪೂಜೆಯನ್ನು ಮುಗಿಸಿ. 7 ಗಂಟೆ ಮೇಲೆ ನೀವು ಪೂಜೆ ಮಾಡಿದರೆ ಆಗ ಅಮಾವಾಸ್ಯೆ ಮುಗಿದಿರುತ್ತದೆ. 6:52 ಅಮಾವಾಸ್ಯೆ ಮುಗಿಯುತ್ತದೆ. ಯುಗಾದಿ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಯುಗಾದಿ ಹಬ್ಬಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಮಹತ್ವವಿದೆ. ಅದರಲ್ಲೂ ತೆಲುಗು ಸಮುದಾಯದ ಜನರು ಇದನ್ನು ದೊಡ್ಡದಾಗಿ ಆಚರಿಸುತ್ತಾರೆ. ಉಗಾದಿ ಎಂದು ಕರೆಯುತ್ತಾರೆ. ಚೈತ್ರ ಮಾಸ ಪಕ್ಷ ಪಾಡ್ಯಮಿ ಎಂದು ಆಚರಿಸಲಾಗುವ ಈ ಹಬ್ಬವು ನಮಗೆ ಹೊಸ ವರ್ಷಕ್ಕೆ ನಾಂದಿ ಹಾಡುತ್ತದೆ. ಯುಗಾದಿ ಎಂದರೆ ಹೊಸತನ. ಈ ಹಬ್ಬವನ್ನು ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಎಂದು ಕರೆಯಲಾಗುತ್ತದೆ. ಯುಗಾದಿ ಎಂದರೆ ಹೊಸತನ, ಹೊಸ ಆಸೆ ಮತ್ತು ಉತ್ಸಾಹ. ಕಾಲಚಕ್ರದಲ್ಲಿ ಹೊಸ ವರ್ಷ ಪ್ರಾರಂಭವಾಗುವ ಸಮಯದಲ್ಲಿ ನಮ್ಮ ಜೀವನದಲ್ಲಿಯೂ ಹೊಸತನ ಬರಬೇಕೆಂದು ಬಯಸುತ್ತಾ ಪ್ರತಿಯೊಬ್ಬರೂ ಈ ದಿನ ತಪ್ಪದೆ ಹೊಸ ಬಟ್ಟೆಗಳನ್ನು ಧರಿಸಿ. ಹೊಸ ಬಟ್ಟೆಗಳನ್ನು ಧರಿಸುವುದು ಕೇವಲ ಆಚರಣೆಯಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಹೊಸ ಉತ್ಸಾಹವನ್ನು ತುಂಬುತ್ತದೆ. ಆದ್ದರಿಂದ ವರ್ಷವಿಡೀ ನಾವು ಸಂತೋಷದಿಂದ ಮತ್ತು ಹೊಸದಾಗಿ ಇರಬೇಕೆಂದು ಆಸೆಯೊಂದಿಗೆ ಪ್ರತಿಯೊಬ್ಬರು ತಮ್ಮ ಶಕ್ತಿಗೆ ಅನುಗುಣವಾಗಿ ಹೊಸ ಬಟ್ಟೆಗಳನ್ನು ಖರೀದಿಸಿ ಧರಿಸುವುದು ಬಹಳ ಒಳ್ಳೆಯದು. ಆರ್ಥಿಕ ತೊಂದರೆಗಳಿಂದ ಅಥವಾ ಇತರೆ ಕಾರಣಗಳಿಂದ ಹೊಸ ಬಟ್ಟೆಗಳನ್ನು ಖರೀದಿಸಲು ಸಾಧ್ಯವಾಗದವರು ಸ್ವಲ್ಪವೂ ಚಿಂತಿಸಬೇಕಾಗಿಲ್ಲ. ಹಬ್ಬದ ಹಿಂದಿರುವ ನಿಜವಾದ ಅರ್ಥವೆಂದರೆ ಶುಚಿತ್ವ ಮತ್ತು ಭಕ್ತಿ. ಹೊಸ ಬಟ್ಟೆಗಳನ್ನು ಖರೀದಿಸಲು ಸಾಧ್ಯವಾಗದವರು ತಂದಿರುವಂತಹ ಬಟ್ಟೆಗಳಲ್ಲಿ ಉತ್ತಮವಾಗಿರುವಂತಹ ಬಟ್ಟೆಗಳನ್ನು ಆರಿಸಿಕೊಂಡು ಅವುಗಳನ್ನು ಸ್ವಚ್ಛವಾಗಿ ತೊಳೆದು ಅಚ್ಚುಕಟ್ಟಾಗಿ ಧರಿಸಬೇಕು. ಕೊಳಕು ಇಲ್ಲದೆ ಸ್ವಚ್ಛವಾಗಿ ತೊಳೆದ ಬಟ್ಟೆಗಳನ್ನು ಧರಿಸುವುದರಿಂದ ಹಬ್ಬದ ಕಳೆ ಬರುತ್ತದೆ. ದೇವರು ನಮ್ಮ ಭಕ್ತಿಯನ್ನು ಮತ್ತು ನಮ್ಮ ಮನಸ್ಸಿನ ಶುದ್ಧತೆಯನ್ನು ನೋಡುತ್ತಾನೆ, ಹೊರತು ನಾವು ಧರಿಸಿರುವಂತಹ ಬಟ್ಟೆಗಳನ್ನು ಅಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೊಸ ಬಟ್ಟೆಗಳನ್ನು ಅಥವಾ ಇರುವ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆದು ಧರಿಸಬೇಕು. ಯುಗಾದಿ ಎಂಬ ಶಬ್ದವು ಯುಗ ಮತ್ತು ಆದಿ ಎಂಬ 2 ಪದಗಳಿಂದ ರಚಿಸಲ್ಪಟ್ಟಿದ್ದು, ಯುಗ ಎಂದರೆ ಸಮಯ ಅಥವಾ ಕಾಲ, ಆದಿ ಎಂದರೆ ಆರಂಭ, ಹೊಸ ಸಮಯದ ಆರಂಭ ಎಂದು ಯುಗಾದಿ ಅರ್ಥ. ಯುಗಾದಿ ಹಬ್ಬದ ದಿನ ಒಂದು ವಿಶೇಷವಾದ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಸಾಕು, ವರ್ಷವಿಡೀ ಹಣ ಬರುತ್ತದೆ, ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ, ಲಕ್ಷ್ಮಿ ಯೋಗ ಸಿದ್ಧಿಸುತ್ತದೆ, ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬದಲಾಗುತ್ತದೆ. ಹಾಗಾದರೆ ಈ ಯುಗಾದಿ ದಿನ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಎಂದು ನಾವು ನಂಬುತ್ತೇವೆ. ಆದ್ದರಿಂದ ಈ ವಿಡಿಯೋನ ನೀವು ಕೂಡ ಲೈಕ್ ಮಾಡಿ,
ನಿಮ್ಮ ಜೀವನವನ್ನು ಸುಧಾರಿಸಿ. ಸಂತಾನ, ಅಷ್ಟೈಶ್ವರ್ಯ, ಧೈರ್ಯ, ವಿದ್ಯೆ ಮುಂತಾದವುಗಳು ಸಹ ಈ ಬಣ್ಣಗಳನ್ನು ಆಧರಿಸಿರುವುದರಿಂದ ನಮಗೆ ಬೇಕಾದ ಎಲ್ಲ ರೀತಿಯ ಸಂಪತ್ತುಗಳು ಲಭಿಸುತ್ತವೆ. ಈ ವರ್ಷ ನಮಗೆ ಹೊಸ ಆಶಯಗಳು, ಹೊಸ ಗುರಿಗಳನ್ನು ನೀಡುತ್ತದೆ. ಆದ್ದರಿಂದ ಆರಂಭ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂಬ ಉದ್ದೇಶ ನಮ್ಮ ಪೂರ್ವಜರದ್ದು. ಇಂಥ ನಿಯಮಗಳನ್ನು ಹಾಕಿದ್ದರು. ಯಾವಾಗಲೂ ಧರಿಸುವ ಬಣ್ಣಗಳಿಗಿಂತ ಈ ಯುಗಾದಿ ದಿನದಂದು ಮಾತ್ರ ಸ್ವಲ್ಪ ವಿಶೇಷವಾಗಿ ಹಳದಿ, ಗುಲಾಬಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಆರಿಸಿಕೊಳ್ಳಿ. ಒಂದು ವೇಳೆ ಹೊಸ ಬಟ್ಟೆಗಳನ್ನು ಖರೀದಿಸಲು ಸಾಧ್ಯವಾಗದವರು ನಿಮ್ಮ ಬಳಿ ಇರುವ ಹಳೆಯ ಬಟ್ಟೆಗಳಲ್ಲಿ ಈ ಬಣ್ಣಗಳು ಇದ್ದರೆ ಅವುಗಳನ್ನು ಸ್ವಚ್ಛವಾಗಿ ತೊಳೆದು ಧರಿಸಿ. ನಿಮಗೆ ಖಂಡಿತವಾಗಿಯೂ ವರ್ಷವಿಡೀ ಒಳಿತಾಗುತ್ತದೆ. ಯುಗಾದಿ ದಿನ ಹಸು ಕಂಡರೆ ಆ ಹಸುವಿಗೆ ವಿಶೇಷವಾದ ಆಹಾರವನ್ನು ನೀಡಿದರೆ ಸಾಕು, ತಲೆಮಾರುಗಳಿಗೆ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರ. ಕಡಲೆಗಳನ್ನು ಇಂದು ಹಸುವಿಗೆ ಆಹಾರವಾಗಿ ನೀಡುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ. ಬೆಲ್ಲವನ್ನು ಹಸುವಿಗೆ ತಿನ್ನಿಸಿದರೆ ನಮ್ಮ ದಾರಿದ್ರ್ಯಗಳು ದೂರವಾಗುತ್ತವೆ. ಯುಗಾದಿ ದಿನ ನೆನೆಸಿದ ಹೆಸರು ಬೇಳೆಯನ್ನು ಹಸುವಿಗೆ ಆಹಾರವಾಗಿ ನೀಡುವುದರಿಂದ ವಿದ್ಯೆ ಅಭಿವೃದ್ಧಿ ಆಗುತ್ತದೆ. ಈ ದಿನ ಮಾಡಿದ ಒಳ್ಳೆಯ ಕೆಲಸಗಳು ವರ್ಷಪೂರ್ತಿ ಶುಭ ಫಲ ಕೊಡುತ್ತವೆ ಎಂದು ಹೇಳುತ್ತಾರೆ. ಯುಗಾದಿ ಹಬ್ಬದ ದಿನ ಮಾಡಬೇಕಾಗಿದ್ದು, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಿನ್ನಬೇಕು. ಯುಗಾದಿ ಹಬ್ಬದ ದಿನ ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ಈ ತಿಂಗಳು 19ರಂದು ಯುಗಾದಿ ಹಬ್ಬದಂದು ಮಹಿಳೆಯರು ಈ ಬಣ್ಣದ ಸೀರೆಯನ್ನು ಮರೆಯದೆ ಧರಿಸಿದರೆ ವರ್ಷವಿಡೀ ಹಣ ಬರುತ್ತದೆ, ಯೋಗ ಪ್ರಾಪ್ತಿಯಾಗುತ್ತದೆ, ಪತಿಯ ಆದಾಯ ಹೆಚ್ಚಾಗುತ್ತದೆ. ತೆಲುಗು ಜನರಿಗೆ ಯುಗಾದಿ ಹಬ್ಬವು ಬಹಳ ವಿಶಿಷ್ಟವಾದದ್ದು. ಯುಗಾದಿ ಹಬ್ಬದ ದಿನ ಏನು ಮಾಡಬಾರದು? ಜಗಳ ಮಾಡುವುದು, ಕೆಟ್ಟ ಮಾತು ಆಡುವುದು, ಬೇರೆಯವರ ಬಗ್ಗೆ ಕೀಳಾಗಿ ಮಾತನಾಡುವುದು, ಅವರಿಗೆ ಅವಮಾನ ಮಾಡುವುದು. ಯುಗಾದಿ ಹಬ್ಬದ ದಿನ ನೀವು ಹೇಗೆ ಇರುತ್ತೀರೋ ಹಾಗೆ ನಿಮ್ಮ ವರ್ಷಪೂರ್ತಿ ಸಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಕುಟುಂಬದ ಜೊತೆಗೆ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿ ದೇವರ ಧ್ಯಾನ ಮಾಡಿ ದಿನವನ್ನು ಆರಂಭಿಸಿ. ಬೇವು ಬೆಲ್ಲ ತಿನ್ನುತ್ತಾ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿಗುರಲಿ. ಹೊಸ ವರ್ಷದಲ್ಲಿ ನೀವು ಕಂಡ ಎಲ್ಲ ಕನಸುಗಳು ನನಸಾಗಲಿ. ಯುಗಾದಿ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೂ ಸಕಲ ಐಶ್ವರ್ಯ, ಆರೋಗ್ಯ, ಆಯಸ್ಸು, ಯಶಸ್ಸನ್ನು ಕೊಟ್ಟು ಕಾಪಾಡಲಿ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.